ಧ್ಯಾನವನ್ನ ಮಾಡ್ತಾ ಇದ್ದಾಗ ಖಂಡಿತ ವಿಶ್ವ ಚೈತನ್ಯವನ್ನ ಪಡ್ಕೊಳ್ತೀವಿ, ಶಕ್ತಿಯನ್ನ ಪಡ್ಕೊಳ್ತೀವಿ ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ. ಆಮೇಲೆ ನಾವು ಧ್ಯಾನ ಪ್ರಚಾರವನ್ನ ಮಾಡ್ಬೇಕಾದ್ರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಇದೆ. ಧ್ಯಾನವನ್ನ ಮಾಡಿ ಎಲ್ಲದಕ್ಕೂ ಕೂಡ ತಮ್ಗೆ ಶಕ್ತಿ ಸಿಗುತ್ತೆ, ನಮ್ಗೆ ಶಕ್ತಿ ಸಿಗುತ್ತೆ. ಅದು ಮಾನಸಿಕವಾಗಿರಬಹುದು, ಭೌತಿಕವಾಗಿ ಆಗಿರಬಹುದು, ಆತ್ಮಪರವಾಗಿರಬಹುದು. ನಮ್ಗೆ ಶಕ್ತಿಯನ್ನ ಆ ಧ್ಯಾನ ಕೊಡುತ್ತೆ, ನೀಡುತ್ತೆ ಅಂತ ಹೇಳಿ. ಹಾಗಾದ್ರೆ ನಾವ್ ಯಾವತ್ತಾದ್ರೂ ಪ್ರಶ್ನೆ ಹಾಕೊಂಡಿದೀವ ಮಾಸ್ಟರ್, ಎನರ್ಜಿ ಅಂದ್ರೆ ಏನು, ಆ ಶಕ್ತಿ ಅಂದ್ರೆ ಏನು ಅಂತ? ನಮ್ಗೆ ಸಂಪೂರ್ಣವಾಗಿ ಗೊತ್ತಾ ಆ ಎನರ್ಜಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಪ್ರಶ್ನೆ ಹಾಕೊಂಡಾಗ ನಾವು ಎಲ್ರು ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಾಗಿರ್ತಕ್ಕಂಥ ಡೆಫಿನೇಷನ್ಸ್ ನ ಅಥವಾ ಅದಕ್ಕೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದು ಮೀನಿಂಗ್ ನ ನಾವು ಕೊಡ್ತಾ ಇರ್ತೀವಿ. ಹಾಗಾದ್ರೆ ನಿಜವಾಗ್ಲೂ ಶಕ್ತಿ ಅಂದ್ರೆ ಏನು ಅಂತ ಹೇಳಿ ನಾವು ಗಮನಿಸಿದಾಗ, ನಮ್ಮ ಈ ಮಾನವ ಜೀವನವನ್ನ ನಾವ್ ಏನಕ್ಕಾದ್ರೆ ಪಡ್ಕೊಂಡಿರ್ತೀವಿ, ಈ ಮಾನವ ಜೀವನವನ್ನ ನಾವ್ ಯಾಕಾದ್ರೆ ಪಡ್ಕೊಂಡಿರ್ತೀವಿ, ಆ ಮಾನವ ಜೀವನವನ್ನ, ಆ ಮಾನವ ಜೀವನದ ಲಕ್ಷ್ಯವನ್ನ ನಮ್ಮ ಆತ್ಮ ಪರವಾಗಿ ಅಂದ್ರೆ ಇಲ್ಲಿ ಮಾನವ ಜೀವನ ಪಡ್ಕೊಂಡಿರ್ತಕ್ಕಂಥದ್ದು ಯಾವುದು? ಆ ಆತ್ಮನೇ. ಆ ಆತ್ಮ ಯಾವ ಉದ್ದೇಶಕ್ಕಾಗಿ ಈ ಜನ್ಮವನ್ನ ಪಡ್ಕೊಂಡಿರುತ್ತೋ ಆ ಒಂದು ಉದ್ದೇಶವನ್ನ ಪೂರ್ಣ ಮಾಡ್ಲಿಕ್ಕೆ ನಾವು ಯೋಚನೆಗಳಾಗಿರ್ಬಹುದು ಅಥವಾ ಕೆಲಸ ಕಾರ್ಯಗಳಾಗಿರ್ಬಹುದು, ಇವೆಲ್ಲವೂ ಮಾಡ್ತಾ ಹೋಗ್ತಾ ಇರ್ತೀವಲ್ವಾ. ಆ ಒಂದು ಮಾಡ್ಲಿಕ್ಕೆ ನಾವು ಉಪಯೋಗಿಸ್ತಕ್ಕಂಥ ಒಂದು ಮೀಡಿಯಂ, ಅದನ್ನೇ ನಾವು ಶಕ್ತಿ ಅಂತ ಹೇಳ್ತೀವಿ. ಸೊ ಯಾವುದನ್ನಾದ್ರೆ ನಾವು ಈ ಆತ್ಮದ ಒಂದು ಜನ್ಮವನ್ನ, ಆ ಉದ್ದೇಶವನ್ನ ಪೂರೈಸ್ಕೊಳ್ಳೋದಿಕ್ಕೆ ನಾವು ಯಾವ ಮಾಧ್ಯಮವನ್ನ ಬಳಸ್ತೀವೋ ಆ ಮಾಧ್ಯಮವೇ ಶಕ್ತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಇವಾಗ ನಾವು ಧ್ಯಾನವನ್ನ ಮಾಡ್ತಾ ಇದೀವಿ, ಧ್ಯಾನವನ್ನ ಮಾಡೋ ಮುಖಾಂತರ ಶಕ್ತಿಯನ್ನ ಪಡ್ಕೊಳ್ತಾ ಇದೀವಿ. ಆ ಶಕ್ತಿಯಿಂದ ನಾವು ಮಾಡೋದಾದ್ರೂ ಏನು ಅಂತ ಹೇಳಿ ಪ್ರಶ್ನೆ ಹಾಕೊಂಡಾಗ, ಆ ಶಕ್ತಿಯನ್ನ ಉಪಯೋಗಿಸಿ ನಮ್ಮ ಆತ್ಮ ಚೈತನ್ಯದ ಔನ್ನತ್ಯವನ್ನೇ ಅಲ್ವಾ ಮಾಸ್ಟರ್ಸ್ ನಾವು ಕಂಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಆತ್ಮ ಯಾವ ಪರ್ಪಸ್ಗಾದ್ರೆ ಈ ಲೈಫ್ ನ ಪಡ್ಕೊಂಡಿರುತ್ತೋ ಆ ಪರ್ಪಸ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ನಾವು ಯಾವ ಮಾಧ್ಯಮವನ್ನ ಬಳಸ್ಕೊಳ್ತಾ ಇದೀವೋ, ಇನ್ನ ತುಂಬಾ ಸರಳವಾಗಿ ಹೇಳ್ಬೇಕು ಅಂತಂದ್ರೆ, ನಮ್ಮನ್ನ ನಾವು ಯಾವ ಸ್ಥಿತಿಯಲ್ಲಿರ್ತೀವೋ ಆ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ನಮ್ಮನ್ನ ಕೊಂಡೊಯ್ಕೊಳ್ತಕ್ಕಂಥದ್ದು. ಅಂದ್ರೆ ಇನ್ನ ಅತ್ಯುನ್ನತ ಸ್ಥಿತಿಗೆ ಕೊಂಡೊಯ್ಕೊಳ್ಳೋದಿಕ್ಕೆ ನಮ್ಮನ್ನ ನಾವು ಅತ್ಯುನ್ನತ ಸ್ಥಿತಿಗೆ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಮಾಡ್ಕೊಡ್ತಕ್ಕಂಥದ್ದನ್ನ ನಾವು ಈ ಒಂದು ಶಕ್ತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಈ ಶಕ್ತಿಯನ್ನ ನಾವು ಈ ಎಲ್ಲಾ ರೀತಿಯಲ್ಲೂ ಕರಿತಾ ಇರ್ತೀವಿ. ಹೇಗೆ ಅಂತಂದ್ರೆ ನಾವು ಇಂಟೆನ್ಷನ್ ಅಂತ ಹೇಳಿ ಕರಿಬಹುದು, ಥಾಟ್ ಅಂತ ಹೇಳಿ ಕರಿಬಹುದು, ವಿಲ್ ಪವರ್ ಅಂತ ಹೇಳಿ ಕರಿಬಹುದು, ಡಿಟರ್ಮಿನೇಷನ್ ಅಂತ ಹೇಳಿ ಕರಿಬಹುದು. ಯಾವ್ದಾದ್ರೂ ಸರಿ, ಅದ್ ಯಾವ ಫಾರ್ಮಲ್ ಆದ್ರೂ ನಾವು ಕರಿಬಹುದು. ಅದೆಲ್ಲವೂ ಕೂಡ ಶಕ್ತಿನೇ ಆಗಿರುತ್ತೆ. ಅದೆಲ್ಲವೂ ಕೂಡ ನಮ್ಮ ಈ ಎನರ್ಜಿ ಏನಿರುತ್ತೆ ಅದು. ಹಾಗಾದ್ರೆ ಹೇಗಿರುತ್ತೆ ಈ ಎನರ್ಜಿ ಅಂತಂದಾಗ, ನಾವು ಅನ್ಕೊಳ್ತಾ ಇರ್ತೀವಿ ಮಾನವ ಹೇಗಿರ್ತಾನೋ ಆ ರೀತಿ ಶಕ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವ್ ಅನ್ಕೊಳ್ತಾ ಇರ್ತೀವಿ. ಆದ್ರೆ ನಮ್ಮ ಶಕ್ತಿ ಹೇಗಿರುತ್ತೋ ನಾವ್ ಹಾಗಿರ್ತೀವಿ ಮಾಸ್ಟರ್ಸ್. ಅಂದ್ರೆ ನಾವ್ ಯಾವ ಸ್ಥಿತಿಯಲ್ಲಿ ಇದೀವಿ ಅನ್ನೋದನ್ನ ನಾವ್ ಹೇಗ್ ಅರ್ಥ ಮಾಡ್ಕೊಳ್ತೀವಿ, ನಮ್ಮಲ್ಲಿ ಎಷ್ಟು ಯಾವ ಮಟ್ಟದಲ್ಲಿ ಎನರ್ಜಿ ಲೆವೆಲ್ಸ್ ಇದೆಯೋ ಅದೇ ರೀತಿಯಲ್ಲೇ ನಾವು ಇರ್ತಕ್ಕಂಥದ್ದು. ಹಾಗಾದ್ರೆ ನಮ್ಮ ಮಾನವನ ಈ ಜೀವನ ಅತ್ಯುನ್ನತವಾಗ್ಬೇಕು ಅಂತಂದ್ರೆ ನಾವು ನಮ್ಮ ಎನರ್ಜಿನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ತಾ ಹೋಗ್ಬೇಕಾಗಿರತ್ತೆ. ನಮ್ಮ ಎನರ್ಜಿನ ನಾವು ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗ್ಬೇಕಾಗಿರುತ್ತೆ. ಎನರ್ಜಿನ ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಅಂತಂದಾಗ್ಲೆ ನಮ್ಮ ಈ ಮಾನವನ ಒಂದು ಜೀವನ ಅಥವಾ ನಮ್ಮ ಆತ್ಮದ ಒಂದು ಕ್ರಿಯೆ ಏನಿದೆ ಅದು ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಕ್ಕಂಥದ್ದು ಅನ್ನೋ ಒಂದು ಸತ್ಯವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರತ್ತೆ ಮಾಸ್ಟರ್ಸ್. ಸೊ ಇಲ್ಲಿ ಈ ಎನರ್ಜೀಸ್ ನಾವು 4 ಕ್ರೈಟೀರಿಯಾಸ್ ಅಲ್ಲಿ ಗಮನಿಸಬಹುದು, 4 ವಿಧಾನಗಳಲ್ಲಿ ನಾವು ಗಮನಿಸಬಹುದು. ಯಾವ್ಯಾವ ವಿಧಾನಗಳು ಅಂತ ಹೇಳಿ ನಾವು ನೋಡಿದಾಗ, ಒಂದು ಫಿಸಿಕಲ್ ಎನರ್ಜಿ, ಮತ್ತೊಂದು ಎಮೋಷನಲ್ ಎನರ್ಜಿ, ಮತ್ತೆ ಮೆಂಟಲ್ ಎನರ್ಜಿ, ಮತ್ತೆ ಸ್ಪಿರಿಚುವಲ್ ಎನರ್ಜಿ. ಈ ಎನರ್ಜಿ, ಈ ಶಕ್ತಿಯನ್ನ ನಾವು ಈ 4 ವಿಧಾನಗಳಲ್ಲಿ ಗಮನಿಸಬಹುದು ಮಾಸ್ಟರ್ಸ್. ಮತ್ತೆ ಹೇಳ್ತೀನಿ, ಫಿಸಿಕಲ್ ಎನರ್ಜಿ, ಎಮೋಷನಲ್ ಎನರ್ಜಿ, ಮೆಂಟಲ್ ಎನರ್ಜಿ ಮತ್ತೆ ಸ್ಪಿರಿಚುವಲ್ ಎನರ್ಜಿ. ಸೊ ಯಾವುದೇ ಒಬ್ಬ ವ್ಯಕ್ತಿ ಫಿಸಿಕಲ್ ಸ್ಟೇಟ್ ಅಲ್ಲಿ ಇದ್ದಾರೆ ಅಂತಂದಾಗ
ಅವರ ಎನರ್ಜಿ ಆ ಫಿಸಿಕಲ್ ಅಂದ್ರೆ ಭೌತಿಕ ಕಾಯಕ್ಕೆ ಸೀಮಿತವಾಗಿರತ್ತೆ. ಅಂದ್ರೆ ಇಲ್ಲಿ ವ್ಯಕ್ತಿ ತಾನು ದೇಹ ಮಾತ್ರ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಆ ಭೌತಿಕವಾಗಿ ತಾನ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳು ಏನಿರತ್ತೆ ಆ ಕೆಲಸಗಳಿಗೆ ತನಗೆ ಶಕ್ತಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಆ ಶಕ್ತಿ ಹೇಗೆ ಸಿಗುತ್ತೆ? ಆಹಾರದ ಮುಖಾಂತರನೋ ಅಥವಾ ನಿದ್ರೆ ಮಾಡ್ತಕ್ಕ ಒಂದು ಮುಖಾಂತರನೋ ಅಥವಾ ವಿಶ್ರಾಂತಿ ಪಡಿತಕ್ಕಂಥ ಒಂದು ಮುಖಾಂತರನೋ ತನಗೆ ಶಕ್ತಿ ಸಿಗ್ತಾ ಇರತ್ತೆ. ಆ ಶಕ್ತಿ ಒಂದಿದ್ರೆ ಸಾಕು, ನನಗೆ ನನ್ನ ಭೌತಿಕ ಪರವಾಗಿರ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳನ್ನ ನಾನು ಮಾಡಿ ಮುಗಿಸ್ತೀನಿ ಅಂತ ಹೇಳಿ ಅನ್ಕೊಳ್ತಾ ಇರ್ತಾನೆ. ಇಲ್ಲಿ ಈ ಭೌತಿಕ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಭೌತಿಕ ಪರವಾಗಿರ್ತಕ್ಕಂಥ ಶಕ್ತಿ ಸಿಕ್ಕಿದ್ರೆ ಸಾಕು, ತನ್ನು ಇನ್ ಯಾವುದೇ ಹೈಯರ್ ವರ್ಲ್ಡ್ ಎನರ್ಜೀಸ್, ಇನ್ನ ಯಾವುದೇ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಕ್ತಿಗಳ ಬಗ್ಗೆ ಅತ್ತ ಯೋಚನೆ ಮಾಡಲ್ಲ. ಕೇವಲ ತನ್ನ ಭೌತಿಕ ಕೆಲಸಗಳಿಗೆ ಅದನ್ನ ನಿರ್ವಹಿಸ್ಲಿಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ಅಷ್ಟೇ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಎನರ್ಜಿ ಪ್ರಮಾಣ ಆ ಭೌತಿಕ ಕಾಯದಲ್ಲಿ ಹಿಡಿದಿಟ್ಕೊಳ್ತಕ್ಕಂಥದ್ದು ಎಷ್ಟು ಪ್ರಮಾಣ ಇರುತ್ತೆ ಅಂದ್ರೆ ಕಡಿಮೆ ಪ್ರಮಾಣ ಇರುತ್ತೆ. ಯಾಕಂದ್ರೆ ಭೌತಿಕವಾಗಿರ್ತಕ್ಕಂಥ ಕೆಲಸಗಳು ಮಾಡ್ಲಿಕ್ಕೆ ಆತನಿಗೆ ಜಾಸ್ತಿ ಶಕ್ತಿ ಅವಶ್ಯಕತೆ ಇಲ್ಲ. ಆಮೇಲೆ ಆಹಾರ ತಗೊಳ್ಳಿಲ್ಲ ಅಂತಂದ್ರೆ ನನಗ್ ಶಕ್ತಿ ಇಲ್ಲ ಅಂತ ಹೇಳಿ ಭ್ರಮೆಯಲ್ಲಿರ್ತಾನೆ. ನಿದ್ದೆ ಮಾಡ್ಲಿಲ್ಲ ಅಂತಂದ್ರೆ ನನಗ್ ಶಕ್ತಿ ಇಲ್ಲ ಅನ್ನೋ ಒಂದು ಭ್ರಮೆಯಲ್ಲಿರ್ತಾನೆ. ಆದ್ರೆ ನೆಕ್ಸ್ಟ್ ಬರುತ್ತೆ ನೋಡಿ, ಎಮೋಷನಲ್ ಎನರ್ಜಿ ಸ್ಟೇಟ್. ಸೊ ವ್ಯಕ್ತಿ ಎಮೋಷನಲ್ ಬಾಡಿಯಲ್ಲಿ ಇದ್ದಾರೆ ಅಂತಂದಾಗ ಅಥವಾ ಎಮೋಷನಲ್ ಸ್ಟೇಟ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅಂತಂದಾಗ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂತಂದ್ರೆ, ನಾನು ನೆಗೆಟಿವ್ ಎನರ್ಜಿನ ನೋಡಿ, ಇಲ್ಲಿ ಎನರ್ಜಿ ಕೋಡ್ ಅಥವಾ ಎನರ್ಜಿ ಸಿಸ್ಟಮ್ ಅನ್ನೋದೆಲ್ಲವೂ ಕೂಡ ನಾವ್ ಯಾಕೆ ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ, ನಾವು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಮಾಸ್ಟರ್ಸ್. ಯಾಕಂದ್ರೆ ನಾನು ಶಕ್ತಿಯನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಂತಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಇಲ್ಲಿ ನನಗೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನ ನಾನು ಖರ್ಚು ಮಾಡ್ಬೇಕು, ಉಳಿದಿದ್ದೆಲ್ಲ ನಾನು ಉಳಿತಾಯ ಮಾಡ್ಕೊಳ್ಬೇಕಾಗಿರುತ್ತೆ. ವಿನಾಕಾರಣ ನಾನು ಶಕ್ತಿಯನ್ನ ಖರ್ಚು ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಅದರಿಂದ ನನ್ಗೆ ಆಗ್ತಕ್ಕಂಥ ಲಾಭ ಏನು ಇಲ್ಲ, ನಷ್ಟನೇ. ಆ ಕಾರಣಕ್ಕಾಗಿ ನಾನು ಯಾವ ಸ್ಥಿತಿಯಲ್ಲಿದ್ದೀನಿ, ನನ್ನಲ್ಲಿರ್ತಕ್ಕಂಥ ಶಕ್ತಿನ ನಾನು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ, ನನ್ನಲ್ಲಿರ್ತಕ್ಕಂಥ ಶಕ್ತಿ ನನಗೆ ತಿಳುವಳಿಕೆ ಇಲ್ಲದೆ ಹೇಗೆ ನನ್ನಿಂದ ಹೊರಗಡೆ ಹೊತ್ತೋಗ್ತಾ ಇದೆ, ಅದನ್ನ ನಾನು ಹೇಗೆ ಕನ್ಸರ್ವ್ ಆಗಿರ್ತಕ್ಕಂಥ ಎನರ್ಜಿನ ನನ್ನ ಆತ್ಮ ಔನ್ನತ್ಯಕ್ಕೆ ನಾನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯಾಣ ಇರ್ಬೇಕಾಗಿರತ್ತೆ. ಅವಾಗ್ಲೇ ನಾವು ಜನ್ಮಗಳನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಈ ಜನ್ಮವನ್ನ ಕೊನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಇವಾಗ ನಮ್ಮ ದೇಹದಲ್ಲಿ ಒಂದು 7 ಟ್ಯಾಪ್ ಇದೆ ಅನ್ಕೊಳ್ಳೋಣ ಮಾಸ್ಟರ್ಸ್, ಅಥವಾ ಒಂದು ವಾಟರ್ ಟ್ಯಾಂಕ್ ಅನ್ಕೊಳ್ಳೋಣ. ವಾಟರ್ ಟ್ಯಾಂಕ್ ಅಲ್ಲಿ ಒಂದು 4 ನಲ್ಲಿಗಳಿದೆ ಅಥವಾ 4 ಟ್ಯಾಪ್ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. ಆ 4 ನಲ್ಲಿಗಳನ್ನ ಒಟ್ಟಿಗೆ ಓಪನ್ ಮಾಡ್ಬಿಟ್ಟಿದೀನಿ ಅಂತಂದ್ರೆ ಎಲ್ಲಾ ನೀರು ಸೋರೋಗ್ಬಿಡತ್ತೆ. ಆದ್ರೆ ಯಾವ್ದು ಅವಶ್ಯಕತೆನೋ ನಲ್ಲಿ ಅದನ್ನ ಮಾತ್ರ ನಾನು ಓಪನ್ ಮಾಡಿದೀನಿ ಅಂತಂದ್ರೆ ನೀರ್ನ ನಾನು ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಂಡಂಗೆ. ಹಾಗೆ ನಾನು ಧ್ಯಾನವನ್ನ ಮಾಡ್ತಾ ಅಭೂತಪೂರ್ವವಾಗಿರ್ತಕ್ಕಂಥ ವಿಶ್ವ ಚೈತನ್ಯವನ್ನ ನನ್ನೊಳಗಡೆ ನಿಕ್ಷಿಪ್ತ ಮಾಡ್ಕೊಳ್ತಾ ಇದ್ದೀನಿ. ಇಂತಹ ಮಹಾ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ನಾನು ಬೇಡದೇ ಇರ್ತಕ್ಕಂಥ ವಿಚಾರಗಳಿಗೆಲ್ಲ ಖರ್ಚು ಮಾಡ್ಬಿಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಆತ್ಮ ಔನ್ನತ್ಯಕ್ಕೆ ಬೇಕಾಗಿರ್ತಕ್ಕಂಥ ಕೆಲ್ಸಗಳಿಗೆ ನಾನು ಹೇಗ್ ಖರ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ? ಅದಕ್ಕೆ ಲಾ ಆಫ್ ಕನ್ಸರ್ವೇಶನ್ ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಅಂದ್ರೆ ಎನರ್ಜಿ ಎಕಾನಮಿ ಅಂತ ಹೇಳಿ ಕೂಡ ಮಾತಾಡಬಹುದು ನಾವೇನ್ ಇದನ್ನ. ಸೊ ಎನರ್ಜಿನ ನಾವ್ ಹೇಗ್ ಬಳಸ್ಕೊಳ್ತೀವಿ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಫಿಸಿಕಲ್ ಬಾಡಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಯಾವ್ದು ಅವಶ್ಯಕತೆ ಇಲ್ಲ, ಕೇವಲ ಆಹಾರ, ನಿದ್ರೆ, ವಿಶ್ರಾಂತಿಯಿಂದ ನಾನು ಎನರ್ಜಿಯನ್ನ ಪಡ್ಕೊಳ್ತಾ ಇದ್ದೀನಿ, ಇನ್ ಯಾವ ಎನರ್ಜಿನೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇರ್ತಾನೆ. ಆದ್ರೆ ಈ ಎಮೋಷನಲ್ ಎನರ್ಜಿ ಸ್ಥಿತಿಯಲ್ಲಿ ಹೇಗಿರ್ತಾರೆ ಅಂತಂದ್ರೆ, ನೆಗೆಟಿವ್ ಎನರ್ಜಿ ನನ್ನಲ್ಲಿತ್ತು ಅಂತಂದ್ರೆ ನನಗೇನು ಉಪಯೋಗ, ಪಾಸಿಟಿವ್ ಎನರ್ಜಿ ನನ್ನಲ್ಲಿತ್ತು ಅಂತಂದ್ರೆ ಏನ್ ಉಪಯೋಗ. ಸೊ ನಾನು ನೆಗೆಟಿವ್ ಥಾಟ್ಸ್ ನ ಮಾಡ್ಬೇಕಾ, ಪಾಸಿಟಿವ್ ಥಾಟ್ಸ್ ನ ಮಾಡ್ಬೇಕಾ? ನೆಗೆಟಿವ್ ಥಾಟ್ಸ್ ಇಂದ ನನ್ನ ಎನರ್ಜಿ ಖರ್ಚಾಗೋಗ್ತಾ ಇದೆ. ಸೊ ನಾನು ನೆಗೆಟಿವ್ ಥಾಟ್ಸ್ ನ ಮಾಡಬಾರ್ದು, ನಾನು ಪಾಸಿಟಿವ್ ಥಾಟ್ಸ್ ನ ಮಾಡ್ಬೇಕಾಗಿರುತ್ತೆ ಅನ್ನೋ ಒಂದು ಯೋಚನೆಯ ಶಕ್ತಿ ಆ ಎಮೋಷನಲ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಇರುತ್ತೆ ಮಾಸ್ಟರ್ಸ್. ಅಂದ್ರೆ ಇವ್ರು ಹೇಗೆ ಅಂತಂದ್ರೆ, ನನಗೆ ಬೇಕಾಗಿರ್ತಕ್ಕಂಥದ್ದು ಪಾಸಿಟಿವ್ ಎನರ್ಜೀಸ್, ಆ ಪಾಸಿಟಿವ್ ಎನರ್ಜೀಸ್ ನಷ್ಟೇ ನಾನು ರಿಸೀವ್ ಮಾಡ್ಕೊಳ್ತೀನಿ. ಆ ಪಾಸಿಟಿವ್ ಎನರ್ಜೀಸ್ ನ ರಿಸೀವ್ ಮಾಡ್ಕೊಳ್ತಕ್ಕಂಥ ನನ್ನ ಈ ಒಂದು ಕೆಪಾಸಿಟಿನ ನಾನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ತೀನಿ ಅನ್ನೋ ಸ್ಥಿತಿಯಲ್ಲಿ ಈ ಎಮೋಷನಲ್ ಎನರ್ಜಿ ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇರ್ತಾನೆ ಮಾಸ್ಟರ್ಸ್.
ಅದೇ ರೀತಿ ನಾವು ಮೆಂಟಲ್ ಎನರ್ಜಿ ಅಂತ ಹೇಳಿ ಗಮನಿಸಿದಾಗ ಥರ್ಡ್ ಸ್ಟೇಜ್ ಅಥವಾ ಥರ್ಡ್ ಕೈಂಡ್ ಆಫ್ ಎನರ್ಜಿ ಅಂತಂದಾಗ ಇಲ್ಲಿ ವ್ಯಕ್ತಿ ಯಾವಾಗ ಮೆಂಟಲ್ ಬಾಡಿಯಲ್ಲಿ ಇರ್ತಾರೆ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಆಲೋಚನೆ ಮಾಡಿದ್ರೆ ನನಗೆ ನನ್ನ ಎನರ್ಜಿ ಸೇವ್ ಆಗತ್ತೆ. ನೋಡಿ, ಎಮೋಷನಲ್ ಸ್ಟೇಟ್ ಅಲ್ಲಿ ನನಗೆ ಪಾಸಿಟಿವ್ ಎನರ್ಜೀಸ್ ಇದ್ರೆ ಎನರ್ಜಿ ಸೇವ್ ಆಗತ್ತೆ. ಸೊ ನಾನು ನೆಗೆಟಿವ್ ಎನರ್ಜೀಸ್ ನ ವೆಲ್ಕಮ್ ಮಾಡಲ್ಲ ಅನ್ನೋ ಸ್ಥಿತಿಯಲ್ಲಿ ಇರ್ತಾನೆ. ಆದ್ರೆ ಮೆಂಟಲ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇನ್ನಷ್ಟು ಅಡ್ವಾನ್ಸ್ ಆಗಿ ನಾನು ಯಾವ ರೀತಿಯಾಗಿರ್ತಕ್ಕಂಥ ಯೋಚನೆ ಮಾಡಿದ್ರೆ ನನ್ನ ಎನರ್ಜಿ ಸೇವ್ ಆಗುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ಯೋಚನೆ ಮಾಡಿದಾಗ ನನ್ನ ಎನರ್ಜಿನ ಅತ್ಯದ್ಭುತವಾಗಿ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ನಾನಿಲ್ಲಿ ನನ್ನ ಎನರ್ಜಿನ ಉಳಿತಾಯ ಮಾಡ್ಕೊಳ್ಬೇಕಾ ಅಥವಾ ಖರ್ಚು ಮಾಡ್ಬೇಕಾ, ಖರ್ಚು ಮಾಡೋದಾದ್ರೆ ಯಾವ ವಿಚಾರವಾಗಿ ಖರ್ಚು ಮಾಡ್ಬೇಕು, ಇಲ್ಲ ಅಂತಂದ್ರೆ ಹೇಗೆ ಅದನ್ನ ಉಳಿತಾಯ ಮಾಡ್ಕೊಳ್ಬಹುದು ಅನ್ನೋ ಒಂದು ಯೋಚನಾ ವಿಧಾನದಲ್ಲಿ ಈ ಮೆಂಟಲ್ ಎನರ್ಜಿ ಅಥವಾ ಮೆಂಟಲ್ ಬಾಡಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆತನ ಒಂದು ಯೋಚನೆಯ ಪ್ರಕ್ರಿಯೆನೆ ಬಹಳ ಡಿಫ್ರೆಂಟ್ ಆಗಿರುತ್ತೆ. ಅನಾವಶ್ಯಕವಾಗಿ ಎಲ್ಲಾ ಥಾಟ್ಸ್ ನ ಕೂಡಿಟ್ಕೊಳ್ಳಲ್ಲ. ನೋಡಿ, ನಾನೊಂದು ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಿಂದಲೇ ನನ್ನ ಎನರ್ಜಿ ಹೊಟ್ಟೋಗ್ಬಿಡತ್ತೆ. ನಾನಿವಾಗ ಒಂದು ಬಸ್ ಪ್ರಯಾಣ ಆಗ್ತಾ ಇರತ್ತೆ, ಆ ಬಸ್ ಪ್ರಯಾಣ ಆಗ್ತಾ ಇರ್ತಕ್ಕಂಥದನ್ನ ನೋಡಿದ್ರೆ ಅದನ್ನ ನೋಡೋದಿಕ್ಕೆ ನಾನು ನನ್ನ ಸಮಯವನ್ನ ಕೊಡ್ತಾ ಇದ್ದೀನಿ, ನನ್ನ ಶಕ್ತಿಯನ್ನ ಕೊಡ್ತಾ ಇದ್ದೀನಿ, ನನ್ನ ಆಲೋಚನೆಯನ್ನ ಕೊಡ್ತಾ ಇದ್ದೀನಿ, ಅಲ್ಲಿ ನನ್ನ ಶಕ್ತಿ ಹೊಟ್ಟೋಗ್ತಾ ಇದೆ. ಸೊ ಅದಕ್ಕೆ ನಾನು ಯಾವ ರೀತಿಯಾಗಿರ್ತಕ್ಕಂಥ ಯೋಚನೆ ಮಾಡ್ಬೇಕು, ನನ್ನ ಯೋಚನೆ ನನ್ನ ಎನರ್ಜಿ ಏನ್ ಖರ್ಚಾಗ್ತಾ ಇದೆ ಅದರಿಂದ ನನ್ಗೆ ಏನಾದ್ರೂ ಉಪಯೋಗ ಇದೆಯಾ ಇಲ್ವಾ, ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಈ ಮೆಂಟಲ್ ಬಾಡಿಯಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ ಮಾಸ್ಟರ್ಸ್. ಅದಕ್ಕೆ ಅವರ ಥಿಂಕಿಂಗ್ ಲೆವೆಲ್ಲೇ ಡಿಫ್ರೆಂಟ್ ಅಂತ ಹೇಳ್ತಕ್ಕಂಥದ್ದು. ಸುಮ್ನೆ ಏನೇನೋ ಇವಾಗ ಒಂದ್ ಸೀರಿಯಲ್ ಬರ್ತಾ ಇರತ್ತೆ, ಸೀರಿಯಲ್ ನೋಡ್ಲೇಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಆ ಸೀರಿಯಲ್ ನೋಡೋದ್ರಿಂದ ನನ್ನ ಎನರ್ಜಿ ಖರ್ಚಾಗುತ್ತಾ ಉಳಿತಾಯ ಆಗತ್ತಾ? ಖರ್ಚಾಗ್ತಾ ಇದೆ. ಆ ಖರ್ಚಾಗ್ತಕ್ಕಂಥದ್ದು ನನಗೇನಾದ್ರೂ ಉಪಯೋಗನ ಇಲ್ಲ. ಹಂಗಾದ್ರೆ ನನಗೆ ಆಲೋಚನೆನೆ ಬೇಡ, ಆ ಒಂದು ಸಂದರ್ಭ ನಾನು ಸೃಷ್ಟಿ ಮಾಡ್ಕೊಳ್ಳಲ್ಲ. ಈ ರೀತಿಯಾಗಿ ಈ ಒಂದು ಮೆಂಟಲ್ ಬಾಡಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇರ್ತಾರೆ. ಅದೇ ಎಮೋಷನಲ್ ಎನರ್ಜಿ ಅಂತಂದಾಗ ಅವ್ರಿಗೆ ಫಿಸಿಕಲ್ ಎನರ್ಜಿ ಇರುತ್ತೆ, ಎಮೋಷನಲ್ ಎನರ್ಜಿ ಇರುತ್ತೆ, ಡಬಲ್ ಎನರ್ಜಿ ಸ್ಟೇಟ್ ಅಲ್ಲಿ ಇರ್ತಾರೆ. ಆದ್ರೆ ಅವ್ರಿಗೆ ನೆಗೆಟಿವ್ ಪಾಸಿಟಿವ್ ಇಷ್ಟರಲ್ಲೇ ಇರ್ತಾರೆ. ನನಗೆ ಪಾಸಿಟಿವ್ ಎನರ್ಜೀಸ್ ಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಆದ್ರೆ ಇವರು ಯಾರು ಮೆಂಟಲ್ ಬಾಡಿಯಲ್ಲಿ ಇರ್ತಕ್ಕಂಥವ್ರು ನನಗೆ ಯಾವ ರೀತಿಯಾಗಿರ್ತಕ್ಕಂಥ ಯೋಚನೆ ಮಾಡ್ಬೇಕು ಅನ್ನೋದು ಆ ಮೂಲದ್ರಲ್ಲೇ, ಆ ಮೂಲ ಏನಿರುತ್ತೆ ಅಲ್ಲೇ ನಿರ್ಣಯ ತಗೊಳ್ತಕ್ಕಂಥ ಶಕ್ತಿ ಅವ್ರಿಗೆ ಇರ್ತಕ್ಕಂಥದ್ದು ಅಥವಾ ಆ ಸ್ಥಿತಿಯಲ್ಲಿ ಅವ್ರು ಇರ್ತಕ್ಕಂಥದ್ದು. ಆಮೇಲೆ ಸ್ಪಿರಿಚುವಲ್ ಎನರ್ಜಿ ನಾಲ್ಕನೇದಾಗಿ. ಸೊ ಈ ಸ್ಪಿರಿಚುವಲ್ ಎನರ್ಜಿ ಹೇಗೆ ಅಂತಂದ್ರೆ, ಪ್ರತಿದಿನ ಒಬ್ಬ ವ್ಯಕ್ತಿ ಭೌತಿಕವಾಗಿ, ಭಾವನಾಪರವಾಗಿ, ಮಾನಸಿಕವಾಗಿ ಅಲೈನ್ ಆದ್ರೆ ಬರ್ತಕ್ಕಂಥ ಎನರ್ಜೀಸ್ ಬಗ್ಗೆ ಯೋಚನೆ ಮಾಡ್ತಾರೆ. ನೋಡಿ, ಫಿಸಿಕಲ್ ಆಗಿ ಭೌತಿಕವಾಗಿ ನನ್ಗೆ ಎನರ್ಜಿ ಬೇಕು, ನನ್ನ ಭೌತಿಕ ಕೆಲಸಗಳನ್ನ ನಾನ್ ಮಾಡ್ಲಿಕ್ಕೆ. ಅದೇ ರೀತಿ ನನಗೆ ಎಮೋಷನಲ್ ಎನರ್ಜಿ ಬೇಕು, ನನಗೆ ಪಾಸಿಟಿವ್ ಥಾಟ್ಸ್ ಅದಕ್ಕೆ ನಾನು ಒತ್ತು ಕೊಡ್ಲಿಕ್ಕೆ. ಅದೇ ರೀತಿ ಯಾವ ರೀತಿಯಾಗಿರ್ತಕ್ಕಂಥ ಯೋಚನೆ ಮಾಡಿದ್ರೆ ನನ್ನ ಎನರ್ಜಿ ಖರ್ಚಾಗ್ತಾ ಇದೆ ಅದನ್ನ ಹೇಗೆ ಸೇವ್ ಮಾಡ್ಬೇಕು ಅನ್ನೋ ಒಂದು ಸ್ಥಿತಿ ನನ್ನಲ್ಲಿರ್ಬೇಕು. ಇದು ಮೂರು ಒಟ್ಟಿಗೆ ಅಲೈನ್ ಆದ್ರೇನೆ ಆತ್ಮ ಪರವಾಗಿ ನಾನು ಶಕ್ತಿಯನ್ನ ಇನ್ನಷ್ಟು ಅತ್ಯುತ್ಪತ್ತವಾಗಿ ಉಪಯೋಗಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು, ಅಥವಾ ನಾನು ಇನ್ನಷ್ಟು ಹೆಚ್ಚು ಶಕ್ತಿಯನ್ನ ನನ್ನೊಳಗಡೆ ನಿಕ್ಷಿಪ್ತ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದಕ್ಕೆ ಸ್ಪಿರಿಚುವಲ್ ಎನರ್ಜಿ. ಸೊ ಫಿಸಿಕಲ್ ಸ್ಟೇಟ್ ಇಂದ ನೆಕ್ಸ್ಟ್ ಸ್ಟೇಟ್ ಇಂದ ಫಿಸಿಕಲ್ ಸ್ಟೇಟ್ ಇಂದ ಎಮೋಷನಲ್ ಸ್ಟೇಟ್ ಇಂದ ಮೆಂಟಲ್ ಸ್ಟೇಟ್ ಇಂದ ಸ್ಪಿರಿಚುವಲ್ ಸ್ಟೇಟ್ ಅಲ್ಲಿ ನಾವು ಪ್ರತಿಯೊಬ್ರು ಇರ್ಬೇಕಾಗಿರ್ತಕ್ಕಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಆಮೇಲೆ ಈ ಸ್ಪಿರಿಚುವಲ್ ಬಾಡಿಗೆ ಕನೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡಿದ್ರೆ ನನಗೆ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಎನರ್ಜೀಸ್ ಬರುತ್ತೆ, ಆ ಒಂದು ಮಾರ್ಗವನ್ನ, ಆ ಮೂಲವನ್ನ ತಿಳಿಯೋದಕ್ಕೆ ಬಯಸ್ತಾನೆ. ನೋಡಿ, ಮೊದಲು ಫಿಸಿಕಲ್ ಬಾಡಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನು ಆಹಾರ ಸೇವನೆ ಮಾಡಿದ್ರೆ ನನ್ಗೆ ಎನರ್ಜಿ ಬರುತ್ತೆ, ನನಗೆ ನಿದ್ದೆ ಮಾಡಿದ್ರೆ ಎನರ್ಜಿ ಬರುತ್ತೆ, ನನಗೆ ವಿಶ್ರಾಂತಿ ಪಡೆದ್ರೆ ಎನರ್ಜಿ ಬರುತ್ತೆ, ಈಗ ಯೋಚನೆ ಮಾಡ್ತಾನೆ. ಆದ್ರೆ ಅದು ಕೇವಲ ಭೌತಿಕಕ್ಕಷ್ಟೇ ಸೀಮಿತ ಆಗತ್ತೆ. ಮತ್ತೆ ಎಮೋಷನಲ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನ್ ನೆಗೆಟಿವ್ ಥಾಟ್ಸ್ ಮಾಡ್ಲಿಲ್ಲ, ಪಾಸಿಟಿವ್ ಥಾಟ್ಸ್ ಮಾಡಿದೀನಿ ಅಂತಂದ್ರೆ ನನ್ಗೆ ಹೆಚ್ಚು ಎನರ್ಜಿ ಬರುತ್ತೆ ಅನ್ನೋ ಒಂದು ಸ್ಥಿತಿಯಲ್ಲಿ ಆ ವ್ಯಕ್ತಿ ಇರ್ತಾನೆ. ಮತ್ತೆ ಅದೇ ಮೆಂಟಲ್ ಬಾಡಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನು ಏನು ಯಾವ ಯೋಚನೆ ಮಾಡಿದ್ರೆ ಖರ್ಚು ಆಗ್ದಿರಂಗೆ ಉಳಿತಾಯ ಮಾಡ್ಕೊಳ್ತೀನಿ, ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ
ಖರ್ಚು ಮಾಡದೆ ಉಳಿತಾಯ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಅನ್ನಂಗೆ ಯೋಚನೆ ಮಾಡ್ತಾನೆ. ಆದ್ರೆ ಸ್ಪಿರಿಚುವಲ್ ಬಾಡಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಏನು ಎಕ್ಸಾಕ್ಟ್ ಆಗಿ ನಾನ್ ಮಾಡಿದ್ರೆ ನನಗೆ ಹೆಚ್ಚು ಹೆಚ್ಚು ಶಕ್ತಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ, ಹೆಚ್ಚು ಹೆಚ್ಚು ಶಕ್ತಿಯನ್ನ ನನ್ನಲ್ಲಿ ನಿಕ್ಷಿಪ್ತ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ತನ್ನ ಪ್ರಯಾಣ, ತನ್ನ ಯೋಚನೆಯನ್ನ ಮಾಡ್ತಾ ಇರ್ತಾನೆ ಮಾಸ್ಟರ್ಸ್. ನಾವೆಲ್ಲರೂ ಕೂಡ ಈ ಸ್ಪಿರಿಚುವಲ್ ಬಾಡೀಸ್ ಆಗಿರ್ತಕ್ಕಂಥದ್ರಿಂದ ನಾವೆಲ್ಲರೂ ಕೂಡ ಈ ಎನರ್ಜೀಸ್ ನ ಹೇಗೆ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ಅನ್ನೋದ್ ಕಡೆಗೆ ನಮ್ಮ ಪ್ರಯಾಣ ಆಗ್ತಾ ಇದೆ, ನಾವು ಸಾಗಿಸ್ತಾ ಇದೀವಿ ಅಂತ ಹೇಳೋದಕ್ಕೆ ನಾನು ಬಹಳಷ್ಟು ಖುಷಿ ಪಡ್ತೀನಿ ಮಾಸ್ಟರ್ಸ್. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಎನರ್ಜಿ ಕಾನ್ಶಿಯಸ್ನೆಸ್ ಮತ್ತೆ ಎನರ್ಜಿ ಕಾನ್ಶಿಯಸ್ನೆಸ್, ಅವೇರ್ನೆಸ್ ಮತ್ತೆ ಅನ್ಕಂಡೀಷನಲ್ ಆರ್ ಅಲ್ಟಿಮೇಟ್ ಅವೇರ್ನೆಸ್, ಇವ್ ನಾಲ್ಕನ್ನ ನಾವು ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಅಂದ್ರೆ ಈ ಫಿಸಿಕಲ್ ಬಾಡಿ ಎನರ್ಜಿ ಹೇಗಂತಂದ್ರೆ ಒಂದು 10 ವಾಟ್ ಬಲ್ಬ್ ಇದ್ದಂಗೆ. ಹೇಗೆ ಏನೋ ತಗೊಂಡೆ ನನಗೆ ಶಕ್ತಿ ಸಿಕ್ತು, ಯಾವುದು ಎನರ್ಜಿ, ಫಿಸಿಕಲ್ ಬಾಡಿಯಲ್ಲಿ ಸಿಗ್ತಕ್ಕಂಥ ಎನರ್ಜಿ. ನೆಕ್ಸ್ಟ್ ಎಮೋಷನಲ್ ಎನರ್ಜಿಗೆ ಬಂದ್ರೆ 100 ವಾಟ್ ಬಲ್ಬ್ ಇದ್ದಂಗೆ ಚೈತನ್ಯ, ಅದು ಕಾನ್ಶಿಯಸ್ನೆಸ್ ಅಂದ್ರೆ ಎಚ್ಚರಿಕೆ ಸ್ಥಿತಿಯಿಂದ ಪ್ರತಿಯೊಂದನ್ನ ಗಮನಿಸ್ತಕ್ಕಂಥದ್ದು, ನಾನು ಏನ್ ಮಾಡ್ತಾ ಇದ್ದೀನಿ, ಹೇಗ್ ಮಾಡ್ತಾ ಇದ್ದೀನಿ ಅದನ್ನ ಗಮನಿಸ್ತಕ್ಕಂಥದ್ದು. ಮತ್ತೆ 1000 ವಾಟ್ ಬಲ್ಬ್ ಹೇಗಂತಂದ್ರೆ ಅವೇರ್ನೆಸ್, ಪ್ರತಿಯೊಂದನ್ನ ಕೂಡ ಸೂಕ್ಷ್ಮವಾಗಿ ಸಾಕ್ಷೀಭೂತವಾಗಿ ಗಮನಿಸ್ತಕ್ಕಂಥದ್ದು, ನಾನು ಏನ್ ಮಾಡಿದ್ರೆ ಉಳಿತಾಯ ಆಗತ್ತೆ ಅಂತ ಹೇಳ್ಬಿಟ್ಟು. ಕೊನೆಯದಾಗಿ ಸೂರ್ಯನಂತೆ ನಾವು ಸ್ಪಿರಿಚುವಲ್ ಬಾಡಿಯಲ್ಲಿ ಇದೀವಿ ಅಂತಂದ್ರೆ ಸೂರ್ಯನಂತೆ ನಮ್ಗೆ ಆ ಶಕ್ತಿ ಅನ್ನೋದು ಸಿಗ್ತಾ ಇರತ್ತೆ. ಅದನ್ನ ನಾವು ವಿಜುವಲೆನ್ಸ್ ಅಂತ ಹೇಳಿ ಕೂಡ ಕರಿತೀವಿ, ಅಥವಾ ಅಲ್ಟಿಮೇಟ್ ಅವೇರ್ನೆಸ್ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ ಪ್ರತಿಯೊಂದನ್ನ ಕೂಡ ಸೂಕ್ಷ್ಮವಾಗಿ ಸಾಕ್ಷೀಭೂತವಾಗಿ ನಾವು ಗಮನಿಸ್ತಾ ಹೋಗ್ತಾ ಇದೀವಿ ಅಂತಂದಾಗ ನಾವು ನಮ್ಮ ಎನರ್ಜಿ ಹೇಗೆ ಲೀಕ್ ಆಗ್ತಾ ಇದೆ, ನಮ್ಗೆ ಎನರ್ಜಿ ಹೇಗ್ ಬರ್ತಾ ಇದೆ, ಇವೆಲ್ಲವನ್ನು ನಾವು ಗಮನಿಸ್ತಾ ನಮ್ಮಲ್ಲಿ ಇರ್ತಕ್ಕಂಥ ಎನರ್ಜಿನ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ, ಅಂದ್ರೆ ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಇನ್ನ ಸಿಂಪಲ್ ವೇ ನಾವು ಎನರ್ಜಿ ಪಡ್ಕೊಳ್ಳೋದಿಕ್ಕೆ ಏನು ಅಂತಂದ್ರೆ ಸೈಂಟಿಫಿಕ್ ವೇ ಅಲ್ಲಿ ನಾವು ಮೆಡಿಟೇಷನ್ ಮಾಡ್ತಕ್ಕಂಥದ್ದು. ಅಂದ್ರೆ ನಾವು ಈ ಒಂದು ನಮ್ಮ ಪತ್ರಿಜಿ ಅವರು ಹೇಳ್ಕೊಟ್ಟಿರ್ತಕ್ಕಂಥ ಆನಾಪಾನ ಸತಿ ಧ್ಯಾನ ಏನಿದೆ ನಮ್ಗೆ ಪರಿಚಯ ಮಾಡಿರ್ತಕ್ಕಂಥದ್ದು, ಅದು ನಿಜವಾಗ್ಲೂ ಸೈಂಟಿಫಿಕ್ ಮೆಡಿಟೇಷನ್ ಅಂತ ಹೇಳೋದಿಕ್ಕೆ ನಮ್ ಬಹಳಷ್ಟು ಖುಷಿ ಆಗುತ್ತೆ ಮಾಸ್ಟರ್ಸ್. ಹೇಳೋದಿಕ್ಕೆ ನಿಜವಾಗ್ಲೂ ಎಷ್ಟು ಅರ್ಥಪೂರ್ಣವಾಗಿ ಎಕ್ಸ್ಪೆರಿಮೆಂಟ್ ಮಾಡಿ, ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ, ತದನಂತರ ಎಕ್ಸ್ಪೀರಿಯನ್ಸ್ ಮಾಡಿ, ಆ ನಂತರ ಆ ಎಕ್ಸ್ಪೀರಿಯನ್ಸಸ್ ನ ಹಂಚ್ಕೊಳ್ಳಿ. ಆ ಮುಖಾಂತರ ನೀವು ನಾವ್ ಎನ್ಲೈಟ್ ಆಗ್ತೀವಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ 4 ಈ ಫಾರ್ಮುಲಾ ಮಾಸ್ಟರ್ಸ್ ಇದೆ ಅಲ್ವಾ. ಸೊ ಅಂತ ಸ್ಪಿರಿಚುವಲ್ ಮೆಡಿಟೇಷನ್ ನಾವು ಮಾಡ್ತಾ ಇದೀವಿ ಅಂತಂದಾಗ ಡೆಫಿನೆಟ್ ಆಗಿ ನಾವು ಈ ಎನರ್ಜೀಸ್ ನ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್.